ಯಾರ್ಯಾರಿದ್ದಾರೆ ನನ್ಗೊಂದು ಇಷ್ಟು ಯಾರ್ಯಾರಿದ್ದಾರೆ ನನ್ಗೊಂದು ಇಷ್ಟು ಅಶ್ವತ್ಥನಾರಾಯಣ್ ಇಲ್ವಾ ಮಂಜು 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 ನಮ್ಮ ಮಾಜಿ ವಕ್ತಾರರಾದ ಸರ್ ಅವರನ್ನು ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ 1 ಗಂಟೆ ವಾದ ಮಾಡಿ ಮಾಜಿ ಮುಖ್ಯ ಸಚೇತಕರಾದ ಶ್ರೀ ಅವರನ್ನು ಕೂಡ ಸ್ವಾಗತ ಕಾರ್ಯಕರ್ತರು ಸ್ವಲ್ಪ ದಯವಿಟ್ಟು ದಯಮಾಡಿ ನಮ್ಮ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಒಂದು ಇದು ದೇಶದ ಸಂದೇಶವನ್ನ ಕರ್ನಾಟಕಕ್ಕೂ ಕೂಡ ಕಳಿಸ್ತಕ್ಕಂಥದಕ್ಕೆ ನಾವು ಬಂದಿದ್ದೇವೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನೋಡ್ರಿ, ಇವರೇ ಪ್ಲೀಸ್ ಇಲ್ಲಾಂದ್ರೆ ಹೊರಗಡೆ ಹೋಗ್ಲಿಲ್ಲ ಅದಾದ್ರೂ ತಮ್ಮ ನಾನು ಯಾಕೆ ನಾನೇ ಮಾತಾಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಅಧ್ಯಕ್ಷ ಮಾತಾಡಿದ್ರೆ ನಿಷ್ಠೂರ ಮಾಡ್ತೀರಿ, ಹೆಣ್ಮಕ್ಳು ಮಾತಾಡಿ ನಿಷ್ಠೂರ ಮಾಡ್ತೀರಿ ಅಂತ ನಾನೇ ಮಾತಾಡ್ತಾ ಇದ್ದೀನಿ. ಕೈ ಮುಗಿದು ವಿನಂತಿ ಮಾಡ್ತೀನಿ, ನಾವು ಬಂದಿರೋ ಉದ್ದೇಶನ ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ನೀನು ಕೂತ್ಕೊಳ್ಳಪ್ಪ ಪ್ಲೀಸ್, ಇವರೇ ನೀವು ಕೂತ್ಕೊಳ್ಳಿ, ನೀವೆಲ್ಲ ಕೂತ್ಕೊಳ್ಳಿ, ಹೋಗಿ ಹಿಂದಗಡೆ ಹೋಗಿ. ಒಂದು 3-4 ಜನ ಯಾರು ಇಲ್ಲಿ ಆಫೀಸ್ ಇದ್ದಾರೆ ಇಲ್ಲ ಮಾಡ್ಕೊಂಡು ಬಿಟ್ಟು ಮಾಡ್ಕೋರೆಲ್ಲ ಕೂತ್ಕೊಳ್ಳಪ್ಪ. ಅಣ್ಣ ಅಣ್ಣ ನೀನು ಬಾಣ ಆಮೇಲೆ ಅಲ್ಲಿ ಅಕ್ಕರೆ ಹೋಗೋಣ. ನೀವು ಮಾತಾಡ್ತಾ ಇದ್ರು ಯಾರು ಇಲ್ಲಿ ಅವ್ರೊಬ್ಬರು ಹೊರತುಪಡಿಸಿ ಮಕ್ಕಳೆಲ್ಲ ಪ್ಲೀಸ್ ನೀವ್ಯಾರಪ್ಪ ದಯಮಾಡಿ ಪ್ಲೀಸ್ ದಯವಿಟ್ಟು ಕೂತ್ಕೊಳ್ಳಿ, ಮಾತಾಡಪ್ಪ. ಅಲ್ವಾ ಹಲೋ ಹಲೋ ಮಾತಾಡಿ ದಯಮಾಡಿ ಹಲೋ ದಯಮಾಡಿ ನಮ್ಮ ಕಾರ್ಯಕರ್ತರು ಸರ್ಕಾರೇ ಇಲ್ಲ ಕರಿಯಪ್ಪ ಬನ್ನಿ ಅಮ್ಮ, ಇಲ್ಲಿಗೆ ಬರಕ್ಕೆ ಹೇಳಿ, ಇಲ್ಲಿಗೆ ಬರಕ್ಕೆ ಹೇಳಿ, ವೇದಿಕೆ ಬರಕ್ಕೆ ಹೇಳಿ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಚಿವರು ನಮ್ಮೆಲ್ಲರ ನಾಯಕರು ಅಂತ ವಿ ಸೋಮಣ್ಣ ಸರ್ ಅವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ವಿನಂತಿ ಮಾಡಿಕೊಡ್ತಾರೆ. ಭಾರತ್ ಮಾತಾ ಕಿ ಮಾದೇಶಣ್ಣ ಬನ್ನಿ. ಭಾರತ್ ಮಾತಾ ಕಿ ಮಾಧ್ಯಮದವ್ರು ಬಿಟ್ರೆ ಬಾಕಿಯವರಪ್ಪ ಈ ಒಂದು
ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಬೆಳಗಾವಿನ ಇಬ್ಬರು ಅಧ್ಯಕ್ಷಗಳಾದ ಮಿತ್ರರಾದ ಸುಭಾಷ್ ಪಾಟೀಲ್ ರವರೇ, ಸಹೋದರಿ ಗೀತಾ ಸುತಾರಾಮ್ ಅವರೇ, ಮತ್ತೆ ರಾಜ್ಯಸಭಾ ಸದಸ್ಯರು ಹಿರಿಯರಾದ ಈರಣ್ಣ ಕಡಾಡಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಬಂದಿರತಕ್ಕಂಥ ಮಾಧ್ಯಮದ ಮುಖ್ಯ ವಕ್ತಾರರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಅವರೇ, ಮಿತ್ರರಾಗಿರ್ತಕ್ಕಂಥ ಎಂ ಬಿ ಜಿಲ್ಲೆ ಸಾಹೇಬ್ರವರೇ, ಮತ್ತೆ ರಮೇಶ್ ಕತ್ತಿ ಅವರೇ, ಮಾತೇಶ್ ದೊಡ್ಡಗೌಡ್ರವರೇ, ಮತ್ತೆ ಮಾತೇಶ್ ನಮ್ಮ ಕೌಟಿಮಠ ಅವರೇ, ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲಿ ದೊಡ್ಡಗೌಡ್ರವರೇ, ಸಂಜಯ್ ಪಾಟೀಲ್ ರವರೇ, ಮತ್ತೆ ಮುತ್ತಣ್ಣ ಅವರೇ, ಇನ್ಯಾರಿಗೆ ಹೇಳ್ಬೇಕು, ಮತ್ತೆ ಎಲ್ಲ ನಮ್ಮ ಪಕ್ಷದ ಜಿಲ್ಲಾ ಮಟ್ಟದ ಮತ್ತು ಇತರೆ ಮಟ್ಟದ ಎಲ್ಲ ಪದಾಧಿಕಾರಿ ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ನಮಗೆ ಸ್ವಲ್ಪ ಮುಜುಗರ ಆಗಿದ್ದಕ್ಕೆ ನಾನು ನಿಮ್ಮ ಮಾಧ್ಯಮದವರ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಈ ಒಂದು ಪತ್ರಿಕಾಗೋಷ್ಠಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 11 ವರ್ಷಗಳಿಂದ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಭೂತಪೂರ್ವವಾದ ಪ್ರಗತಿಯನ್ನು ಸಾಧಿಸಿದ್ದಾರೆ. ನಾನು ಇದಾದ ಮೇಲೆ ನಿಮ್ಗೆಲ್ಲರಿಗೂ ಕೂಡ ಕಾಪಿಯನ್ನು ಕೂಡ ಕೊಡ್ತೀನಿ. ಅದನ್ನು ಯಾರು ಬೇಕಾದರೂ ಅವಶ್ಯಕತೆ ಇದ್ದರೆ ತಾವು ಉಪಯೋಗಿಸ್ಕೊಳ್ಬೋದು. ಎಲ್ಲ ಕಾಪಿಯನ್ನು ಕೂಡ ನಿಮ್ಗೆ ಸರ್ಕ್ಯುಲೇಟ್ ಮಾಡ್ತೀನಿ. ಕೇಂದ್ರ ಬಡ್ಜೆಟ್ ಇದು 2026 ಇವತ್ತು ನಾವು ಮಂಡಿಸ್ತಾ ಇರ್ತಕ್ಕಂಥ ಬಡ್ಜೆಟ್ಟು 1 ವರ್ಷದ ಬಡ್ಜೆಟ್ ಅಲ್ಲ ಅನ್ನೋದನ್ನ ಈಗಾಗಲೇ ನಮ್ಮ ವಿತ್ತ ಸಚಿವರಾಗಿರ್ತಕ್ಕಂಥ ಹಿರಿಯರಾದ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಈ ಒಂದು ಬಡ್ಜೆಟ್ ಅನ್ನ 3 ಕರ್ತವ್ಯಗಳಾಗಿ ವಿಂಗಡಣೆ ಮಾಡಿ ಈ ದೇಶದ ವ್ಯವಸ್ಥೆಗೆ ವಿಕಸಿತ ಭಾರತ 2047ಕ್ಕೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ತಮ್ಮದೇ ಆದಂಥ ಅನುಭವವನ್ನು ಹಂಚಿಕೊಂಡಿದ್ದಾರೆ. ದೇಶದ ಮೇಲಿನ ಕರ್ತವ್ಯ ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಕರ್ತವ್ಯ ಮತ್ತು ಭವಿಷ್ಯದ ಪೀಳಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಥಿರ ಅಭಿವೃದ್ಧಿಯ ಕರ್ತವ್ಯಗಳಾಗಿವೆ. ಈ ಕರ್ತವ್ಯಗಳು ಆರ್ಥಿಕ ಬಲವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಅಭಿವೃದ್ಧಿಯ ಲಾಭ ತಲುಪಬೇಕೆಂಬುದು ಈ ಒಂದು ಬಡ್ಜೆಟ್ನ ಸಂದೇಶವಾಗಿದೆ. ಇದು 3ನೇದು. ಈ ಬಡ್ಜೆಟ್ ಮತ್ತೊಂದು ಕಾರಣಕ್ಕೆ ವಿಶೇಷವಾಗಿ ಇದು ಕರ್ತವ್ಯ ಭವನದಿಂದ ಮಂಡಿಸಲಾದ ಮೊದಲನೆಯ ಕೇಂದ್ರ ಬಡ್ಜೆಟ್ ಆಗಿದೆ. ಕರ್ತವ್ಯ ಭವನ ಬ್ರಿಟಿಷರ ವಸಾಹತುನ ಹಳೆಯ ಕಟ್ಟಡಗಳನ್ನೆಲ್ಲವನ್ನು ಕೂಡ ಕೆಡವಿ ಒಂದೊಂದು ಇಲಾಖೆಗೂ ಕೂಡ ಒಂದೊಂದು ಹೆಸರನ್ನು ಕೊಟ್ಟು ಈ ಕರ್ತವ್ಯ ಭವನ ಏನು ಮೊದಲನೇ ಒಂದು ಬಡ್ಜೆಟ್ ಅನ್ನು ಇವತ್ತು ನಾವು ಮಂಡನೆ ಮಾಡಿದ್ದೀವಿ, ಇದು ಕೇವಲ ಕರ್ತವ್ಯ ಜವಾಬ್ದಾರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಜನ ಸೇವೆಯ ಮನೋಭಾವವನ್ನು ಪ್ರತಿನಿಧಿಸುತ್ತದೆ. ಆಡಳಿತವು ಅಧಿಕಾರದಿಂದಲ್ಲ ಕರ್ತವ್ಯದಿಂದ ನಡೆಯಬೇಕೆಂಬುದು ನಮ್ಮೆಲ್ಲರ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಒಂದು ಸಂದೇಶವಾಗಿದೆ. ಇದು ಕೇವಲ 1 ವರ್ಷದ ಹಣಕಾಸು ದಾಖಲೆ ಮಾತ್ರವಲ್ಲ, ಈ ಬಡ್ಜೆಟ್ ಮುಂದಿನ 21 ವರ್ಷಗಳ ಅಭಿವೃದ್ಧಿಗೆ ಮುನ್ನುಡಿಯಾಗಿದೆ. ಪ್ರಸ್ತುತ 26-27ನೇ ಬಡ್ಜೆಟ್ನಲ್ಲಿ ವಿಕಸಿತ ಭಾರತ 2047 ಧ್ಯೇಯವನ್ನು ಕಾರ್ಯಗತಗೊಳಿಸಲು ಒಂದು ದೀರ್ಘಕಾಲೀನ ನೀಲಿ ನಕ್ಷೆಯನ್ನ ಬ್ಲೂ ಪ್ರಿಂಟರ್ನ ನಾವು ಇವತ್ತು ಮೊನ್ನೆ ತಾನೇ ಬಡ್ಜೆಟ್ ಆಗಿ ನಾವು ಪರಿವರ್ತನೆಯನ್ನು ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಈ ದೀರ್ಘಕಾಲೀನ ಬೆಳವಣಿಗೆ, ಬಲವಾದ ಆರ್ಥಿಕ ವ್ಯವಸ್ಥೆ, ಸಮೃದ್ಧ ಸಮಾಜದ ಕನಸಿಗೆ ಇದು ಒಂದು ಅಡಿಪಾಯವನ್ನು ಫೌಂಡೇಶನ್ ಹಾಕ್ತಕ್ಕಂಥದ್ದು. ಈ ಬಡ್ಜೆಟ್ ಭಾರತದ ಆತ್ಮನಿರ್ಭರತೆ, ಸುಸ್ಥಿರ ಅಭಿವೃದ್ಧಿ, ಆರ್ಥಿಕ ಸ್ಥಿರತೆ, ಯುವ ಜನತೆಯ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಸೃಷ್ಟಿ, ಶಿಕ್ಷಣದ ಮೂಲಕ ಯುವಶಕ್ತಿಯ ಸಬಲೀಕರಣ,
ರೈಲು, ಜಲ ಸಾರಿಗೆ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ. ತೆಂಗು, ಗೋಡಂಬಿ ಸೇರಿದಂತೆ ಕೃಷಿ ಜೊತೆಗೆ ಗ್ರಾಮೀಣಾಭಿವೃದ್ಧಿಯು ಸೂಕ್ತ. ಅತಿ ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಮೂಲಕ ರಫ್ತಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರಗಳಿಗೆ ಉತ್ತೇಜನವನ್ನು ನೀಡುವುದರ ಮುಖೇನ ಮಹಿಳೆಯರನ್ನು ಕೂಡ ಉದ್ಯೋಗದಲ್ಲಿ ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಬಜೆಟ್ ಇದಾಗಿದೆ. ಸಾಮಾಜಿಕ ಕಲ್ಯಾಣ ಒಟ್ಟಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾರ್ಯನೀತಿ ರೂಪಿಸಲು ಈ ಬಜೆಟ್ ನಮಗೆ ದಿಕ್ಸೂಚಿಯಾಗಿದೆ. ಮೋದಿಜಿಯವರ ಆಡಳಿತದಲ್ಲಿ ಅಧಿಕಾರದ ದರ್ಪವಿಲ್ಲ. ಮೋದಿಜಿಯವರ ಆಡಳಿತದಲ್ಲಿ ಅಧಿಕಾರದ ದರ್ಪವಿಲ್ಲ. ಕರ್ತವ್ಯ ಪ್ರಜ್ಞೆ ಜಾಗೃತವಾಗಲಿದೆ. ದೆಹಲಿಯಲ್ಲಿ ಬ್ರಿಟಿಷರು ಕಟ್ಟಿದ ಹಳೆಯ ವಸಾಹತುಶಾಹಿ ಕಟ್ಟಡದಿಂದ ಹೊರಬಂದು ನಮ್ಮ ಶೈಲಿಯನ್ನ ಬಿಟ್ಟು ವಿತ್ತ ಸಚಿವಾಲಯ ಈಗ ಕರ್ತವ್ಯ ಭವನದಿಂದ ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡ್ತಕ್ಕಂಥ ಮೊದಲನೇ ಆಯವ್ಯಯ ಇದಾಗಿದೆ. ಈ ಬಜೆಟ್ ಕರ್ತವ್ಯ ಭವನದಿಂದ ಮಂಡನೆಯಾದ ಮೊದಲನೇ ಬಜೆಟ್. 2026 ಮೋದಿಯವರು ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದು ಸುಧಾರಣೆಗಳ ವರ್ಷ ಎನ್ನುವುದನ್ನ ಬಣ್ಣಿಸಿದ್ದಾರೆ. ಕಾನೂನು, GST, ಆದಾಯ ತೆರಿಗೆ ಸಂಬಂಧಿಸಿದಂತೆ ನಾಗರಿಕರಿಗೆ ಅನುಕೂಲ ಆಗುವ ಅನೇಕ ಸುಧಾರಣೆಗಳನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ನೀಡಲಾಗಿದೆ. ವಿಷಮ ಜಾಗತಿಕ ಸನ್ನಿವೇಶದಲ್ಲಿ ಭಾರತದ ಆರ್ಥಿಕತೆ ಸುಸ್ಥಿರವಾಗಿದೆ. ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಒಂದು ಆಶಾಕಿರಣವಾಗಿದೆ. ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿರುವ ದೇಶ ಅದು ಭಾರತ ದೇಶ, ನಿಮ್ಮೆಲ್ಲರ ದೇಶ. ಅಮೆರಿಕದ ಒಂದು ಟ್ಯಾರಿಫಿನ ಒತ್ತಡದ ನಡುವೆಯೂ ದೇಶೀಯ ರಫ್ತು, ಮೇಕ್ ಇನ್ ಇಂಡಿಯಾ ಯೋಜನೆಗಳಿಗೆ ಪ್ರೋತ್ಸಾಹ ನೀಡಿದೆ. ಸ್ವಾಮಿ ಮಾತಾಡಬೇಡ್ರಿ. ವಿಶೇಷವಾಗಿ ಟೆಕ್ನಾಲಜಿ ಸಂಬಂಧಿಸಿದ ಆಯಾ ಕಠಿಣ ಕ್ಷೇತ್ರಗಳಲ್ಲಿ ಕಂಡಕ್ಟರ್, ಬಯೋಫಾರ್ಮಾ, ಸಣ್ಣ ಉದ್ಯಮ ಇವುಗಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಲಾಗಿದೆ. ಕೇಂದ್ರದಲ್ಲಿ ರಾಜ್ಯಕ್ಕೆ ತೆರಿಗೆ ಪಾಲಿನಲ್ಲಿ ಕಡಿತಗೊಳಿಸಿಲ್ಲ. 15ನೇ ಹಣಕಾಸು ಆಯೋಗಕ್ಕಿಂತ ಈ ಬಾರಿ ಹೆಚ್ಚಿಗೆ ನೀಡಲಾಗಿದೆ. ರಾಜ್ಯಗಳಿಗೆ ಅನುದಾನ 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ 41% ನಮ್ಮ ರಾಜ್ಯಕ್ಕೆ 41% ತೆರಿಗೆಯನ್ನ ನಾವೀಗಾಗಲೇ ಮಾಡೋದಕ್ಕೆ ತೀರ್ಮಾನ ಆಗಿದೆ. 16ನೇ ಹಣಕಾಸು ಆಯೋಗದ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ತೆರಿಗೆ ಪಾಲು 3.65 ಇದ್ದುದನ್ನ 4.13ಕ್ಕೆ ಏರಿಕೆ ಮಾಡಿ 2025-26ರಿಂದ ಅದನ್ನ ನಾವು ಈಗಾಗಲೇ ಏನು ಹಿಂದೆ ಕೊಡ್ತಾ ಇದ್ದಂತ 55,000 ಕೋಟಿ ರೂಪಾಯಿಗಳ ಬದಲಿಗೆ 63,000 ಕೋಟಿ ರೂಪಾಯಿಗಳನ್ನ ಒಂದು ಜಾಸ್ತಿ ಮಾಡೋದ್ರ ಮುಖೇನ ತೆರಿಗೆ ಪಾಲಿನಲ್ಲಿ 7,500 ಕೋಟಿ ರೂಪಾಯಿ ಮೊದಲಿಗಿಂತ ಕೂಡ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ 16ನೇ ನಮ್ಮ ಹಣಕಾಸು ಆಯೋಗದ ಶಿಫಾರಸಿನಂತೆ ತೀರ್ಮಾನವನ್ನು ಮಾಡಿದ್ದೀವಿ. ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿಗೆ, ಸುರಕ್ಷತೆಗೆ, ಆಧುನೀಕರಣಕ್ಕೆ ಏನಪ್ಪ ನೀವು ಹಿಂದೆಂದಿಗಿಂತಲೂ ಹೆಚ್ಚಿನ ಅನುದಾನವನ್ನು ಮೀಸಲಿಡಲಾಗಿದೆ. ರಾಜ್ಯ ಸರ್ಕಾರವು ತ್ವರಿತ ಭೂಮಿ ಹಸ್ತಾಂತರಿಸಿದರೆ ಸೀಮಿತ ಸಮಯದಲ್ಲಿ ನಿಶ್ಚಿತವಾಗಿ ಕರ್ನಾಟಕದ ರೈಲ್ವೆ ಭೂಪಟ ಸಂಪೂರ್ಣವಾಗಿ ಮಾರ್ಪಾಟಾಗುತ್ತದೆ. ಅದಕ್ಕೋಸ್ಕರವಾಗಿ ನಾನು ರಾಜ್ಯ ಸರ್ಕಾರವನ್ನ ಒತ್ತಾಯಿಸ್ತೇನೆ. ಎಲ್ಲೆಲ್ಲಿ ನಮಗೆ ಜಾಗವನ್ನ ಕೊಡೋದಕ್ಕೆ ನಿಮ್ಗೆ ಈಗಾಗಲೇ ನಾವು ವಿನಂತಿ ಮಾಡಿದ್ದೀವಿ, ತಕ್ಷಣವೇ ಅದನ್ನ ಕೊಡೋದಕ್ಕೆ ಕಾರ್ಯೋನ್ಮುಖರಾಗಬೇಕು. ಹಲವಾರು ಬಾರಿ ನಾನೇ ಸ್ವತಃ ಬಂದಿದ್ದೇವೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ವಿನಂತಿಯನ್ನು ಮಾಡಿದ್ದೀವಿ, ಆ ಕೆಲಸವನ್ನ ತಾವು ಮಾಡಬೇಕು ಅಂತ. ದೇಶದ ಆರ್ಥಿಕ ಮತ್ತು ತಂತ್ರಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಲು 7 ಹೊಸ ಹೈಸ್ಪೀಡ್ ಕಾಮಗಾರಿಗಳನ್ನ ಘೋಷಿಸಲಾಗಿದೆ. ಬೆಂಗಳೂರು ಹೈದರಾಬಾದ್, ಬೆಂಗಳೂರು ಚೆನ್ನೈ ಕೂಡ ಇದರಲ್ಲಿ ಸೇರಿವೆ. ಅದಲ್ಲದೆ ಬೆಂಗಳೂರು ಪುಣೆಯನ್ನು ಕೂಡ ಈ ಹೈಸ್ಪೀಡ್ ಕಾರಿಡಾರ್ಗೆ ಸೇರಿಸ್ತಕ್ಕಂಥದಕ್ಕೆ ಭಾರತ ಸರ್ಕಾರ ತೀರ್ಮಾನ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ಆದೇಶವನ್ನ ಮಾಡ್ತಕ್ಕಂಥದ್ದಾಗಿದೆ. ಈಗಾಗಲೇ ಮಾಜಿ ಲೋಕಸಭಾ ಸದಸ್ಯರಾದ ರಮೇಶ್ ಕತ್ತಿ ಅವರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ, ಅದನ್ನು ಕೂಡ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಇದರಿಂದ ಚೆನ್ನೈ ಬೆಂಗಳೂರಿಗೆ 1 ಗಂಟೆ 13 ನಿಮಿಷಕ್ಕೆ ತಲುಪ್ತೀವಿ.
ಬೆಂಗಳೂರು ಹೈದರಾಬಾದ್ಗೆ 2 ಗಂಟೆಯಲ್ಲಿ ನಾವು ಬರ್ತೀವಿ. ಪುಣೆ ನಡುವೆಯೂ ಕೂಡ ಹೈ ಸ್ಪೀಡ್ ರೈಡ್ ಅನ್ನ ಮಾಡ್ತಕ್ಕಂಥದಕ್ಕೆ ಬೆಂಗಳೂರು ಪುಣೆಗೆ ನಾವು ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ನಾವು ಘೋಷಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕದ ಬೆಂಗಳೂರು ಹೊಸ ಗ್ರೋತ್ ಸೆಂಟರ್ ಆಗಿ ಪರಿವರ್ತನೆ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಬೆಂಗಳೂರು ಕರ್ನಾಟಕದ ಹೊಸ ಗ್ರೋತ್ ಸೆಂಟರ್ ಆಗಿ ಬೆಳವಣಿಗೆ ಆಗ್ತಾ ಇದೆ. ಮೋದಿಜಿಯವರ ನೇತೃತ್ವದಲ್ಲಿ ರೈಲ್ವೆ ಇಲಾಖೆಗೆ ರಿಫಾರ್ಮರ್ಸ್ ಎಕ್ಸ್ಪ್ರೆಸ್ ಅಂತೆ ಚಲಿಸುತ್ತಿದೆ. 2026 ಭಾರತೀಯ ರೈಲ್ವೆಯಲ್ಲಿ 52 ವಾರಗಳು ಬರ್ತವೆ. ಅಶ್ವತ್ಥನಾರಾಯಣ ಒಂದು ವರ್ಷಕ್ಕೆ 52 ವಾರವನ್ನು ಕೂಡ ನಾವು ಒಂದೊಂದು ವಾರವೂ ಕೂಡ ಒಂದೊಂದು ಯೋಜನೆಗಳನ್ನ ಮಾಡೋದ್ರ ಮುಖೇನ ಇಡೀ ಭಾರತ ದೇಶಕ್ಕೆ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಅಂತ ಏನು ನಮ್ಮ ನೆಚ್ಚಿನ ನಾಯಕರಾದ ಪ್ರಧಾನಿಗಳು ಹೇಳಿದ್ದಾರೆ, ಅದಕ್ಕೆ ಅನುಗುಣವಾಗಿ ಆ ಕೆಲಸವನ್ನು ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದರ ಮುಖೇನವೇ ನಾವು ಇವತ್ತು ಸಾಯಂಕಾಲ ಸುಮಾರು ವರ್ಷದ ದಾಂಡೇಲಿ ಅಣ್ಣಾವರ ಟ್ರೈನ್ ಅನ್ನ ಇವತ್ತು ನಾವು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಮಾಡಿದ್ದೀವಿ ಇದನ್ನ ಹಂತ ಇನ್ ಯೂನಿಯನ್ ಬಜೆಟ್ 2026 ದಿ ಆನರಬಲ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ highlighted the 3 ಕರ್ತವ್ಯ that guide this budget: duty towards the nation, duty towards inclusive growth, and duty towards strong and stable future. ಈ ರೀತಿಯಾಗಿ ನಾವು ಈ ಮೂರನ್ನು ಕೂಡ ಕೈಗೆತ್ತಿಕೊಂಡು ಬಜೆಟ್ ನಲ್ಲಿ ಇರ್ತಕ್ಕಂಥ ಅನೇಕ ಮುಖ್ಯಾಂಶಗಳನ್ನು ದೇಶದ ಬಗ್ಗೆ ಮಾಡಿರ್ತಕ್ಕಂಥದ್ದನ್ನು ಕೆಲವು ನಾನು ನಿಮ್ಗೆ ಹೈಲೈಟ್ ಮಾಡ್ತೀನಿ. ಆಮೇಲೆ ನೀವು ಏನ್ ಕೇಳ್ತೀರೋ ಅದಕ್ಕೆಲ್ಲವನ್ನು ಕೂಡ ಕೊಡ್ತೀವಿ. ರಕ್ಷಣಾ ವಲಯಕ್ಕೆ 7,85,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇವೆ. ಹೋದ ವರ್ಷಕ್ಕಿಂತ 15.3% ಹೆಚ್ಚಳ ಆಗಿದೆ. ಜಿ ರಾಮ್ಜಿ ಯೋಜನೆ ಜಿ ರಾಮ್ಜಿ ಯೋಜನೆ ಮನ್ರೇಗಾ ಅಂತ ಇತ್ತು. ಅದಕ್ಕೆ ಇಲ್ಲಿವರೆಗೂ ಭಾರತ ದೇಶದಲ್ಲಿ 88,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ವಿ. ಈ ಸಾರಿ ನಾವು ಅದನ್ನ 95,692 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಚೆನ್ನಾಗಿ ಓದಬೇಕು, ಬಡತನ ಅನ್ನೋದನ್ನ ಮೆಟ್ಟಿ ನಿಲ್ಬೇಕು ಅಂತ ಹೇಳಿ ರಾಷ್ಟ್ರದ ಪ್ರಧಾನಿಗಳು 700 ಜಿಲ್ಲೆಗಳಲ್ಲಿ 700 ಓದ್ತಕ್ಕಂಥ ಮಕ್ಕಳಿಗೆ 700 ಹಾಸ್ಟೆಲ್ಗಳನ್ನ ಭಾರತ ಸರ್ಕಾರ ಕಟ್ತಕ್ಕಂಥ ತೀರ್ಮಾನವನ್ನು ಮಾಡಿ ಮುಂದಿನ ತಿಂಗಳಿನಲ್ಲಿ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕೃಷಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದೀವಿ. ಕೃಷಿ ಕ್ಷೇತ್ರಕ್ಕೆ ಹೋದ ಸಾರಿಗಿನ್ನ 5.98 ಲಕ್ಷ 5 ಲಕ್ಷ ನಿಮ್ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆಯಲ್ಲಿ ಹೋದ ಸಾರಿ ನಾವು 7,600 ಕೋಟಿ ರೂಪಾಯಿ ಕೊಟ್ಟಿದ್ದು. ಈ ಸಾರಿ 7,748 ಕೋಟಿ ರೂಪಾಯಿಗಳನ್ನ ಅನುದಾನವನ್ನ ಕೊಟ್ಟಿದ್ದಾರೆ. ದೇಶವನ್ನ ಜೈವಿಕ ಔಷಧಿಗಳ ಬಯೋಫಾರ್ಮಾ ತಯಾರಿಕಾ ಕೇಂದ್ರಗಳಾಗಿ ಪರಿವರ್ತಿಸಲು 10,000 ಕೋಟಿ ರೂಪಾಯಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಭಾರತ ಸರ್ಕಾರ ಕೊಟ್ಟಿದೆ. 3 ಅಖಿಲ ಭಾರತ ಆಯುರ್ವೇದ ಸಂಸ್ಥೆಗಳನ್ನ ಸ್ಥಾಪನೆ ಮಾಡತಕ್ಕಂಥ ತೀರ್ಮಾನ ಮಾಡಿದೀವಿ. ಹೈ ಸ್ಪೀಡ್ ರೈಲ್ ಕಾರಿಡಾರ್ ಮೂಲಕ ಸಂಪರ್ಕ ವೃದ್ಧಿ ಆಗ್ತಕ್ಕಂಥ ತೀರ್ಮಾನ ಆಗಿದೆ. 26-27ನೇ ಸಾಲಿನ ಬಜೆಟ್ ಭವಿಷ್ಯದ ನೋಟ ಹೊಂದಿದ್ದು ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ಭಾರತದ ಆರ್ಥಿಕ ಬೆಳವಣಿಗೆ ವೇಗವನ್ನು ಹೆಚ್ಚಿಸಲಿದೆ. ಕರ್ನಾಟಕಕ್ಕೆ ವಿಪತ್ತು ನಿರ್ವಹಣಾ ಫ್ಲಡ್ ಇದಕ್ಕಾದಂತ ಸಂದರ್ಭದಲ್ಲಿ ಈ ಬಾರಿ 8,559 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಕರ್ನಾಟಕ ಸರ್ಕಾರ ಅತಿ ಸಣ್ಣ ಮತ್ತು ಸಣ್ಣ ಉದ್ಯಮಗಳಿಗೆ ಬಜೆಟ್ನಿಂದ ದೃಢವಾಗಿ ಅವರಿಗೆ ಫೌಂಡೇಶನ್ ಆಗ್ತಕ್ಕಂಥದಕ್ಕೆ ಸಾಕಷ್ಟು ಬದಲಾವಣೆಗಳನ್ನ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕೈಮಗ್ಗ ಮತ್ತು ಕರಕುಶಲ ವಸ್ತುಗಳ ಬಲಪಡಿಸಲು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆಯನ್ನ ಈಗಾಗಲೇ ನಾವು ಪ್ರಕಟ ಮಾಡಿದ್ದೀವಿ, ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಕಂಟೈನರ್ ಉತ್ಪಾದನೆಗೆ 5 ವರ್ಷಗಳ ಕಾಲ 10,000 ಕೋಟಿ ರೂಪಾಯಿ ಅನುದಾನವನ್ನು ಹಂಚಿಕೆ ಮಾಡಲಾಗಿದೆ. ಭಾರತ್ ಸೆಮಿಕಂಡಕ್ಟರ್ ಮಿಷನ್ 2.0ಗೆ 40,000 ಕೋಟಿ ರೂಪಾಯಿಗಳನ್ನ ಹಂಚಿಕೆ ಮಾಡಲಾಗಿದೆ. ಪರಿಸರ ಸ್ನೇಹಿ ಸರಕು ಸಾಗಾಣಿಕೆ ಉತ್ತೇಜನ ಪೂರ್ವದ ದಂಕುವಿನಿಂದ ಪಶ್ಚಿಮದ ಸೂರತ್ ವರೆಗೂ ಕೂಡ ಸರಕು ಸಾಗಾಣಿಕೆ ಕೇಂದ್ರಗಳನ್ನ ಮಾಡ್ತಾ ಇದ್ದೀವಿ. ಗಣಿಗಾರಿಕೆ ಕಾರ್ಯಾಲಯನ ಒಡಿಶಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡಿನಲ್ಲಿ ಈಗಾಗಲೇ ಮಾಡ್ತಕ್ಕಂಥ ತೀರ್ಮಾನ. ಬೆಳೆಗೆ ಆಧಾರವಾಗಿದ್ದಾರೆ, ಅವ್ರಿಗೂ ಕೂಡ ನಾವು ಆದ್ಯತೆ ಶಾಲೆಗಳನ್ನ ಕಟ್ತಕ್ಕಂಥದ್ದು. 500 ಕಾಲೇಜುಗಳನ್ನ ಪ್ರಯೋಗಶಾಲೆ ಮಾಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಯೋಗಶಾಲೆ ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.
ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ದೇಶದ ವ್ಯವಸ್ಥೆಯಲ್ಲಿ ನಾವು ಸಾಕಷ್ಟು ವಿವರವಾಗಿ ನಾವು ಒಂದು ಬುಕ್ಲೆಟ್ ಅನ್ನ ಮಾಡಿದ್ದೇವೆ. ಆ ಎಲ್ಲಾ ಮಾಧ್ಯಮದವರಿಗೂ ಕೂಡ ಅದನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇದಾದ್ಮೇಲೆ ಮಾಡ್ತಾ ಇದ್ದೀವಿ. ನಾವು ಈ ಸಾರಿ ರೈಲ್ವೆ ಇಲಾಖೆ, ನನ್ನ ಇಲಾಖೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಡ್ಜೆಟ್ ಅನ್ನ ಬೇರೆ ಇದ್ದದನ್ನ ಒಂದು ಮಾಡಿ ಅದು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆ ಮಾಡಿದ್ಮೇಲೆ ಇಡೀ ವಿಶ್ವದಲ್ಲಿ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಆಗಿದೆ, ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಏನು 2,93,000 ಕೋಟಿ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರೈಲ್ವೆ ಜಾಲದ ಸಾಮರ್ಥ್ಯ ಇದಕ್ಕೆ ಅದನ್ನ ಲೈನ್ಗಳು ಹಾಕ್ತಕ್ಕಂಥದಕ್ಕೆ ಮತ್ತೆ ಅದರ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದಕ್ಕೆ 1,13,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸುರಕ್ಷತೆಗೆ 42,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಪ್ರಯಾಣಿಕರ ಸೌಲಭ್ಯಗಳಿಗೆ 11,971 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದಲ್ಲದೆ ರೈಲ್ವೆ ಬೋಗಿಗಳು ತುಂಬಾ ವರ್ಷದಿಂದ ಹಾಗೆ ಇದ್ದೋ, ಅದನ್ನ ಎಲ್ಲೂ ಕೂಡ ಯಾರು ಅದ್ರ ಬಗ್ಗೆ ಚಿಂತನೆಯೂ ಮಾಡಿರಲಿಲ್ಲ. 3 ವರ್ಷಗಳಿಂದ ಈಗಾಗಲೇ 10,000 ಬೋಗಿಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಟ್ರೈನ್ ಅನ್ನ 100 ಟ್ರೈನ್ಗಳನ್ನ ಬಿಡುಗಡೆ ಮಾಡ್ತಕ್ಕಂಥ ಅದಕ್ಕೆ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. 2,100 ಟ್ರೈನ್ಗಳನ್ನು 2025 ಭಾರತೀಯರ ರೈಲ್ವೆ ವಿದ್ಯುದೀಕರಣ ಶತಮಾನೋತ್ಸವನ ಆಚರಣೆ ಮಾಡ್ತಕ್ಕಂಥ ಅದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಪ್ರಕಾರ ಕರ್ನಾಟಕದಲ್ಲಿ ಸುಮಾರು 55 ಕಿಲೋಮೀಟರ್ ಸಕಲೇಶ್ಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯವರೆಗೂ ತಾವು ಯಾರಾದ್ರೂ ನೋಡಿದ್ರೆ ಗೊತ್ತಾಗ್ಬೋದು. ಬೆಂಗಳೂರು ಮಂಗಳೂರು ಆ ರೈಲ್ನಲ್ಲಿ 55 ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಮಾಡಕ್ಕೆ ಯಾರ ಕೈಲೂ ಆಗಿರ್ಲಿಲ್ಲ. 3-4 ಬಾರಿ ನಾನು ಹೋಗಿದ್ದೆ, ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಸಾಹೇಬರು ಹೋಗಿದ್ರು. ಇದನ್ನ ಚಾಲೆಂಜ್ ಆಗಿ ತಗೊಂಡು ಈ 55 ಕಿಲೋಮೀಟರ್ ಅನ್ನ ಮುಗಿಸಿ ಇವತ್ತು ಇನ್ನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನಿಂದ ಮಂಗಳೂರಿಗೆ ಒಂದೇ ಭಾರತ್ ಟ್ರೈನ್ ಅನ್ನು ಕೂಡ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಚಿಂತನೆ ನಡೆದಿದೆ. ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೂ ಕೂಡ ಇದು ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಎಲೆಕ್ಟ್ರಿಫಿಕೇಶನ್ ನಮ್ಮಲ್ಲಿ ಸಾಕಷ್ಟು ಒತ್ತನ್ನ ಕೊಟ್ಟಿದ್ದೇವೆ. ಏನಿವತ್ತು ನಮ್ಮ ರೈಲ್ವೆ ಇಲಾಖೆಯಲ್ಲಿ ಹಿಂದೆ ನಾವು ಎಲೆಕ್ಟ್ರಿಕ್ ಇಂಜಿನ್ ಯಾವಾಗ ನಾವು ಎಲೆಕ್ಟ್ರಿಫಿಕೇಶನ್ ಮಾಡಿದ್ಮೇಲೆ ಡೀಸೆಲ್ ಇಂಜಿನ್ ತೆಗೆದ್ಮೇಲೆ 2009-2010ವರೆಗೂ 246 ಮಾತ್ರ ಎಲೆಕ್ಟ್ರಿಕಲ್ ಇಂಜಿನ್ಗಳನ್ನ ಉತ್ಪಾದನೆ ಮಾಡಿದ್ರು. ಮೋದಿಯವ್ರ ಸರ್ಕಾರ ಬಂದ ಮೇಲೆ ಒಂದು ವರ್ಷಕ್ಕೆ 15,000 ಹೆಚ್ಚುವರಿ ಎಲೆಕ್ಟ್ರಿಕಲ್ ಇಂಜಿನ್ ಅನ್ನು ಮಾಡಿ ಎಲ್ಲಾ ಕಡೆಯಲ್ಲೂ ಕೂಡ ಇದನ್ನ 100ಕ್ಕೆ 100 ಎಲೆಕ್ಟ್ರಿಫಿಕೇಶನ್ ಮಾಡಿ ಡೀಸೆಲ್ ನಿಂದ ಆಗ್ತಕ್ಕಂಥ ಅನಾಹುತವನ್ನು ಕೂಡ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ. ಹೋದ್ ಸಾರಿ ನಾವು ಕವಚ್ಗೆ ಏನು ಅಲ್ಲಲ್ಲಿ ಆಗ್ತಾ ಡೈರೆಕ್ಟ್ ಆಗಿ ಒಂದೇ ಲೈನಲ್ಲಿ ಬಂದಾಗ 2 ಟ್ರೈನ್ಗಳು ಒಟ್ಟಾಗಿ ಅದರಿಂದ ಆಗ್ತಕ್ಕಂಥ ಸಾವು ನೋವುಗಳು ಮತ್ತೆ ಅನಾನುಕೂಲವನ್ನು ಅರ್ಥ ಮಾಡಿಕೊಂಡು 2 ವರ್ಷದ ಹಿಂದೆ ಇವತ್ತು ನಮ್ಮ ಇಲಾಖೆ ಕವಚವನ್ನ ಪ್ರಾರಂಭ ಮಾಡಿ ಹೋದ್ ಸಾರಿ ನಾವು ಅದಕ್ಕೆ ಹಣವನ್ನ ಕೊಟ್ಟಿದ್ವಿ. ಈ ಸಾರಿ ಅದಕ್ಕೋಸ್ಕರವಾಗಿ 7,500 ಕೋಟಿ ರೂಪಾಯಿಗಳನ್ನ ಮಾಡಿದ್ದೇವೆ. ಹೋದ ವರ್ಷಕ್ಕಿಂತ 15% ಜಾಸ್ತಿ ಕೊಟ್ಟಿದ್ವಿ. ಅಮೃತ್ ಭಾರತ್ ಸ್ಟೇಷನ್ 1,337 ಅಮೃತ್ ಭಾರತ್ ಸ್ಟೇಷನ್ ಅನ್ನು ಆಯ್ಕೆ ಮಾಡಿ 172 ಸ್ಟೇಷನ್ ಈಗಾಗಲೇ ಮುಗಿದಿದೆ. 1,069 ಸ್ಟೇಷನ್ ಕೆಲಸ ನಡೀತಾ ಇದೆ. ಇದರಲ್ಲಿಗೆ ಸುಮಾರು ಇದಕ್ಕೋಸ್ಕರವಾಗಿ ನಾವು 11,972 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. 26-27ರಲ್ಲಿ ನಮ್ಮ ಪ್ರಯಾಣಿಕರು ಸುಮಾರು 7,709 ಮಿಲಿಯನ್ ಪ್ರಯಾಣಿಕರು ರೈಲ್ವೆಯಲ್ಲಿ ಪ್ರಯಾಣ ಮಾಡ್ತಾರೆ ಎನ್ನುವ ನಿರೀಕ್ಷೆ ಇದೆ. 2026ರಲ್ಲಿ 7,380 ಮಿಲಿಯನ್ ಪ್ರಯಾಣಿಕರು 6,000 ಕೋಟಿ ರೂಪಾಯಿ ಜಾಸ್ತಿ ಮಾಡಿದ್ದೇವೆ. ಡಬ್ಲಿಂಗ್ಗೆ 2025-26ರಲ್ಲಿ 29,026 ಕೋಟಿ ಇತ್ತು. ಈ ಸಾರಿ ನಾವು 37,750 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ದೀವಿ. ಸುರಕ್ಷೆಗೆ ಸಂಬಂಧಪಟ್ಟಂತ ಕಾಮಗಾರಿಗೆ ಲೆವೆಲ್ ಕ್ರಾಸಿಂಗ್ ROB ಅಂತೀರಿ, ನಾವು ಮೇಲ್ ಸೇತುವೆ ಕೆಲ ಸೇತುವೆ ಅಂತೀವಿ. ಇದಕ್ಕೆ ನಾವು ಇವತ್ತು ಸಾಕಷ್ಟು ಮಾಡಿ ಸುಮಾರು ಈ ವರ್ಷ 65,219 ಕೋಟಿ ರೂಪಾಯಿ. ನಾನು ತಮ್ಮಲ್ಲಿ ವಿನಂತಿ ಮಾಡುವೆ, ಏನಾಗಿದೆ ನಮ್ಮ
ಬೆಳಗಾವಿನಲ್ಲಿ ಏನಾಗಿದೆ ಅಂತ ನೀವು ಕೇಳ್ತೀರಾ ಅಂತಾನೆ ನಾನು ಎಲ್ಲ ಮಾಹಿತಿಯನ್ನು ಕೂಡ ತಂದಿದ್ದೇನೆ. ನಿಮ್ಗೆ ಒಂದು ವಿನಂತಿ ಮಾಡ್ತೀನಿ, ನಮ್ಗೆ ಒಂದೇ ಒಂದು ರೈಲ್ವೆ ಕಾಮಗಾರಿಗಳಿಗೆ ಒಂದು ಹಡಲ್ಸ್ ಇರೋದು ಅಕ್ವಿಜೇಷನ್. ನಿಮ್ಗೆ ಗೊತ್ತಿದೆ, ರಾಯದುರ್ಗ ತುಮಕೂರು ದಾವಣಗೆರೆ, ಹುಬ್ಬಳ್ಳಿ ಧಾರವಾಡದ ಬೆಳಗಾಂ. ನಾನು ಮಂತ್ರಿ ಆದ್ಮೇಲೆ ರಾಯದುರ್ಗ ತುಮಕೂರು 207 ಕಿಲೋಮೀಟರ್ ಅಷ್ಟು ಕೂಡ ಅಕ್ವಿಜೇಷನ್ ಮುಗಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತುಮಕೂರು ದಾವಣಗೆರೆ 192 ಕಿಲೋಮೀಟರ್ ಅಷ್ಟು ಅಕ್ವಿಜೇಷನ್ ಮಾಡಿಸಿ ಆ ಕೆಲಸವನ್ನು ಮುಗಿಸಿದ್ದೇನೆ. ಬೆಳಗಾಂನಿಂದ ಏನು ನಮ್ಮ ಧಾರವಾಡದ ಮಮ್ಮಿಗಟ್ಟಿನೇ ಹೇಳೋದು ಮುಮ್ಮಿಗಟ್ಟಿ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದೋಗಿದೆ. ಕೇವಲ 55 ಎಕರೆ ಜಾಗ ಇದೆ. ಅದನ್ನ ಇನ್ನೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನ ತಂದ್ವಿ. ನಾನೇ ಹೋಗಿದ್ದೆ, ಇಲ್ಲೂ ಕೂಡ 2-3 ಸಾರಿ ಬಂದು ವಿನಂತಿ ಮಾಡಿದ್ದೀನಿ. ಬಂದಾಗೆಲ್ಲ ಹೇಳ್ತಾ ಇದ್ದ ಮುಖ್ಯಮಂತ್ರಿಗಳನ್ನು ಕೂಡ ನಾವು ವಿನಂತಿ ಮಾಡಿದ್ದೀವಿ. MB ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಯಾರು ಅಲ್ಲಿಯ ಶಾಸಕರಿದ್ದಾರೆ, ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಪ್ರಾಯಶಃ 2-3 ಸಾರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ. ಇನ್ನು 2-3 ದಿವಸದಲ್ಲೇ ಅವ್ರನ್ನು ಕೂಡ ಚರ್ಚೆ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕೋ ಆ ಕೆಲಸವನ್ನ ನಾವು ತಗೋತೀವಿ. 2014ರಿಂದ ಇಲ್ಲಿವರೆಗೂ 1750 ಕಿಲೋಮೀಟರ್ ಹೊಸ ಟ್ರ್ಯಾಕ್ ಗಳನ್ನ ನಿರ್ಮಾಣ ಮಾಡಿದ್ದೀವಿ. 2014ರಿಂದ ಇವತ್ತು 2,110 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 5 ಪ್ರಧಾನಿಗಳು ಮಾಡಿದ್ದಾರೆ, ಮುಖ್ಯದನ್ನ ನಾವೇಗಳೇ ಮಾಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ಮುಗಿದು ಇನ್ನೊಂದು ವಾರ 15 ದಿವಸದಲ್ಲೇ ಬಾದಾಮಿ, ಅಳ್ಳಾವರ, ಕೊಪ್ಪಳ, ಬಂಟ್ವಾಳ ಈ 4 ಸ್ಟೇಷನ್ಗಳನ್ನು ಕೂಡ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಾವು ಏನು ಇವತ್ತು ಈ ಕವಚ್ ವ್ಯವಸ್ಥೆಯಿಂದ ಸಾಕಷ್ಟು ನಮಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ಅದಕ್ಕೆ ಎಷ್ಟು ಸಾಧ್ಯನೋ ಕರ್ನಾಟಕ ರಾಜ್ಯದಲ್ಲಿ ಮಾಡಿ, ಭಾರತದಲ್ಲಿ ದಕ್ಷಿಣ ಭಾರತ ಬೇರೆ ಅಲ್ಲ, ಉತ್ತರ ಭಾರತ ಬೇರೆ ಅಲ್ಲ, ಮಧ್ಯ ಭಾರತ ಬೇರೆ ಅಲ್ಲ ಅನ್ನೋದಕ್ಕೆ ಕವಚ್ ಅಳವಡಿಕೆಯನ್ನು ಕೂಡ ನಾವು ಈಗಾಗಲೇ ಎಲ್ಲೆಲ್ಲಿ ತುಂಬಾ ಸ್ಪೀಡಿನ ಇದಿದೆ ಅಂತ ಎಲ್ಲ ಕಡೆಯಲ್ಲೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. 12 ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ನಮ್ಮಲ್ಲಿ ಓಡಾಡ್ತಾ ಇದೆ. 14 ಜಿಲ್ಲೆಗಳಲ್ಲಿ 23 ಸ್ಟಾಪ್ಗಳನ್ನ ಕೊಟ್ಟು ಓಡಾಡ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. 3 ಅಮೃತ್ ಭಾರತ್ ರೈಲುಗಳನ್ನು ಈಗಾಗಲೇ ಸಂಚಾರ ಮಾಡ್ತಾ ಇದೆ. ನೈಋತ್ಯ ರೈಲ್ವೆಯ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ಇಲ್ಲಿವರೆಗೂ ನಾವು ಸುಮಾರು 835 CCTV ಹೇಳ್ತಾರೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ, ನೀರಿಲ್ಲ, ಮತ್ತೊಂದಿಲ್ಲ, ಅದು ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ 835 ಇದ್ದದನ್ನ ಇನ್ನು ಈ ಸಾರಿ 2750 CCTV ಕ್ಯಾಮೆರಾಗಳನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ, ಏನಿವತ್ತು ಹಿರಿಯ ನಾಗರಿಕರಿಗೆ ಓಡಾಡೋದಕ್ಕೆ ಎಕ್ಸಿಲೇಟರ್ಗಳು ಬೇಕು, ಲಿಫ್ಟ್ ಬೇಕು ಅಂತ ತುಂಬಾ ಇದಾಗಿತ್ತು. ಇಲ್ಲಿವರೆಗೂ ಕೇವಲ ನಮ್ಮಲ್ಲಿ 78 ರೈಲ್ವೆ ನಿಲ್ದಾಣಗಳಲ್ಲಿ ಲಿಫ್ಟ್ ಮತ್ತು ಎಕ್ಸಿಲೇಟರ್ಗಳು ಇದ್ದು, ಇದನ್ನ ನಾವು ಮುಂದುವರಿಸಿ 109 ಲಿಫ್ಟ್ಗಳನ್ನ ಮತ್ತು 87 ಮಾಡೋದಕ್ಕೆ ಕೆಲಸ ಪ್ರಾರಂಭ ಮಾಡಿದ್ದೇವೆ. ನನಗನ್ನಿಸ್ತದೆ ಎಲ್ಲೆಲ್ಲಿ ತಾಲೂಕಾ ಕೇಂದ್ರಗಳನ್ನು ಒಳಗೊಂಡಂತೆ ಎಲ್ಲೆಲ್ಲಿ ನಾವು FOBಗಳು ಜಾಸ್ತಿ ಇರ್ತದೆ ಆ ಎಲ್ಲಾ ಕಡೆಯಲ್ಲೂ ಕೂಡ ಇದು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ಪ್ರಧಾನಿಗಳು ಒಂದು ಆಶಯ ಇದೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಜೀವನದ ಮಟ್ಟ ಬೇರೆ ಬೇರೆ ಭಾಗದಲ್ಲಿ ಇದೆ. ಅದಕ್ಕೋಸ್ಕರವಾಗಿ ಇವತ್ತು ನಾವೇನು ಅಲ್ಲೆಲ್ಲಿ ಬೆಳೀತಕ್ಕಂಥ ಉತ್ಪನ್ನಗಳನ್ನ ಇರ್ತಕ್ಕಂಥ ಅದಕ್ಕೆ ಒಂದೊಂದು ಮಳಿಗೆಯನ್ನ ಮಾಡಿ, ಆ ಮಳಿಗೆಯ ಮುಖೇನ ರೈತರು ಮತ್ತೆ ವಿದ್ಯಾವಂತ ನಿರುದ್ಯೋಗಿಗಳು ಅಲ್ಲಿ ತಮ್ಮ ಜೀವನವನ್ನ ಸಾಗಿಸ್ತಕ್ಕಂಥದಕ್ಕೂ ಒಂದು ಹೊಸ ಸ್ಕೀಮ್ ಅನ್ನು ತಂದಿದ್ದೇವೆ. ಇಷ್ಟಲ್ಲೇ ಅದನ್ನು ಕೂಡ ನಾವು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಂಜೂರಾಗಿರ್ತಕ್ಕಂಥದ್ದು 25-26ರಲ್ಲಿ ಬಳ್ಳಾರಿ ಚಿಕ್ಕಜಾಜೂರು ಜೋಡಿ ಮಾರ್ಗ ಒಟ್ಟು 185 ಕಿಲೋಮೀಟರ್, ಅಂದಾಜು ವೆಚ್ಚ 3077. ನಾವು 25-26ರಲ್ಲಿ ಅಶ್ವಥ್ ನಾರಾಯಣರವರೇ ಮೋದಿಜಿಯವರು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ 57,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರದಲ್ಲಿ ಇವತ್ತು ಮಾಡ್ತಾ. ಆಮೇಲೆ ಕೇಳಿ, ನೀವು ಏನಿದ್ರು ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಒಂದ್ ನಿಮಿಷ ಹೇಳ್ತೀನಿ ತಂದೆ. ಉತ್ತರ ಕರ್ನಾಟಕ ಬೇರೆ ಎಲ್ಲ ನಾನು ಆದ್ಮೇಲೆ ಕೇಳಿ ತಾವು ಆನ್ಸರ್ ಮಾಡ್ತೀನಿ ಪ್ಲೀಸ್. ಸುಮಾರು 445 ಕೋಟಿ ರೂಪಾಯಿನಲ್ಲಿ 23 ಕಿಲೋಮೀಟರ್ ಡಬಲಿಂಗ್ ಆಗ್ತಾ ಇದೆ.
ಬೆಳಗಾವಿ ಧಾರವಾಡ ಹೊಸ ರೈಲು ಇದು ನಮಗೆ 73 ಕಿಲೋಮೀಟರ್ ಆಗ್ತದೆ. 50 ಹಂಚಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಇದೊಂದು ನಮಗೆ ನಿಧಾನ ಆಗಿರೋದು ಬಿಟ್ರೆ ಹುಬ್ಬಳ್ಳಿ ಅನುಕೂಲ. ಹೊಸ ರೈಲು ಮಾರ್ಗ 96 ಆಗಿದ್ದು ಸ್ವಾಮಿ, ನಾವು ಇರ್ಲಿಲ್ಲ ಅವಾಗ. ಹೌದು ಸ್ವಾಮಿ, ಎಲ್ಲ ಹೇಳ್ತೀನಿ ಒಂದೇ ನಿಮಿಷ. ಹಾಗಾಗಿ 17,000 ಕೋಟಿ ರೂಪಾಯಿಗಳ DPR ಅನ್ನು ಮಾಡಿ ಕ್ಯಾಬಿನೆಟ್ ಅನುಮೋದನೆಗೆ ಹೋಗ್ತಾ ಇದೆ. ಇದೊಂದು ದೊಡ್ಡ ಸಂತೋಷದ ಸುದ್ದಿ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ. ಇನ್ನ ಸಚಿವಾಲಯ, ಪರಿಸರ ಮತ್ತು ಅರಣ್ಯ ಇಲಾಖೆ ಮೂರು ಕೂಡ ಇದನ್ನ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಗಿಣಿಗೇರ ರಾಯಚೂರು ಹೊಸ ಮಾರ್ಗ 165 ಕಿಲೋಮೀಟರ್, 3,402 ಕೋಟಿ ರೂಪಾಯಿ, 97-98 ಮಂಜೂರಾಗಿದ್ದು. ಪ್ರಾಯಶಃ ನನಗನ್ನಿಸ್ತದೆ ಬಹುತೇಕ ಕಡೆ ಈಗಾಗಲೇ ನಾವು ಅಕ್ವಿಜೇಷನ್ ಮುಗಿಸಿದ್ದೀವಿ, ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡಿ ನಾವು ಇದನ್ನ ಪೂರ್ತಿ ಲೋಕಾರ್ಪಣೆ ಮಾಡಬೇಕು ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಇವತ್ತು ಸಿಂಧನೂರು ಹಿರೇಕೋಟೆಂಗಲ್ಲು ಇದು ಕೂಡ ಡಿಸೆಂಬರ್ 26ಕ್ಕೆ ನಾವು ಓಪನ್ ಮಾಡ್ತಾ ಇದ್ದೀವಿ. ಹಿರೇಕೋಟೆಂಗಲ್ಲಿಂದ ರಾಯಚೂರು 48 ಕಿಲೋಮೀಟರ್, ಇದನ್ನ 2027 ಫೆಬ್ರವರಿ ಒಳಗಡೆ ಮುಗಿಸ್ತಾ ಇದ್ದೀವಿ. ಎಲ್ಲಾ ಯೋಜನೆಗಳನ್ನ, ಈ ತರದ ಎಲ್ಲ ಯೋಜನೆಗಳನ್ನ 2027ಕ್ಕೆ ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಕುರ್ಚಿ ನಾನೇ ಸ್ವತಃ 3 ಸಾರಿ ಹೋಗಿದ್ದೀನಿ. ಸುಮಾರು 142 ಕಿಲೋಮೀಟರ್, 1,378 ಕೋಟಿ ರೂಪಾಯಿ. ಅದನ್ನು ಕೂಡ ನಾವು ಕೈಗೆತ್ಕೊಂಡು ಒಂದು ಹಂತಕ್ಕೆ ತಂದಿದ್ದೀವಿ. ಅಕ್ವಿಜೇಷನ್ ಒಂದು ನಮ್ಗೆ ಹೆಡೇಕ್ ಅನ್ನೋದು ಬಿಟ್ರೆ ಬಾಕಿ ನಮ್ಗೆ ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಇನ್ನು ಒಂದು 110 ಎಕರೆ ಏನೋ ಭೂ ಸ್ವಾಧೀನ ಆಗ್ಬೇಕಾಗಿದೆ. ಅದನ್ನು ಕೂಡ ಪ್ರಕ್ರಿಯೆಯಲ್ಲಿ ನಾವು ನಿಂತಿಲ್ಲ, ಮಾಡ್ತಾ ಇದ್ದೀವಿ. ಬಾಗಲಕೋಟೆ ಕಾಜಿಗುಡ್ಡ ನಿಮ್ಗೆ ಗೊತ್ತಿದೆ, ಅಲ್ಲಿ ಇವತ್ತು ಹೆಂಗಿತ್ತು, ನಾನೇ 2 ಸಾರಿ ಹೋಗಿ ಅಲ್ಲಿ ಡೀಸೆಲ್ ಟ್ರೈನ್ ಓಡ್ತಾ ಇತ್ತು, ಅದನ್ನು ಕೂಡ ತಪ್ಪಿಸಿ ಇವತ್ತು ಎಲೆಕ್ಟ್ರಿಫಿಕೇಶನ್ ಮುಗಿಸಿದ್ದೀವಿ. ಅಲ್ಲಿಂದ ಕಾಜಿಗುಡ್ಡ ಲೋಕಾಪುರ 7 ಕಿಲೋಮೀಟರ್, ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಕೂಡ ಸುಮ್ಮನೆ ನೆನೆಗುದಿಗೆ ಬಿದ್ದಿದ್ವಿ, ಅವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ಲದೆ ಲೋಕಾಪುರ ಯಾದವಾಡ ಜಮಖಂಡಿ ಎಲ್ಲ ಮಾಡ್ತಾ ಇದ್ದೀವಿ. ಇದೆಲ್ಲವೂ ಕೂಡ ನಾವು ಕೈಗೆತ್ಕೊಂಡಿದ್ದೀವಿ. ಮತ್ತೆ ನಿಮ್ಮಲ್ಲಿ ಸಂಪೂರ್ಣವಾಗಿ ಯೋಜನೆಗಳಿಲ್ಲದೆ ಅದನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನ ಗದಗ ವಾಡಿ ಅಲ್ದಿರ ನಾವು ಇವತ್ತು ತಮ್ಮಲ್ಲಿ ಈ ಯೋಜನೆಗಳೇನಿದೆ, ಈ ಎಲ್ಲಾ ಯೋಜನೆಗಳನ್ನ ನಾವು ಒಂದು ಹಂತಕ್ಕೆ ತರೋದ್ರ ಮುಖೇನ ಕಾಮಗಾರಿಗಳನ್ನ ಪೂರ್ತಿ ಮಾಡ್ತಕ್ಕಂಥದ್ದು. 2027 ಒಳಗಡೆ ಎಲ್ಲವನ್ನು ಮಾಡ್ತಕ್ಕಂಥದ್ದು. ಕೂಡ್ಗಿ ಮತ್ತು ಗದಗ ಜೋಡಿ ಮಾರ್ಗವನ್ನ ಕೂಡ ನಾವು ಈಗಾಗಲೇ ಕೈಗೆತ್ಕೊಂಡಿದ್ದೇವೆ. ಇದಕ್ಕೂ ಕೂಡ ನಾವು ಈ ಯಾವ್ಯಾವುದು ಜೋಡಿ ಮಾರ್ಗಗಳು ಮಾಡ್ತೀವಿ, ಹೊಸ ಯೋಜನೆಗಳನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಯೋಜನೆಗಳಿಗೂ ಕೂಡ ಭಾರತ ಸರ್ಕಾರನೇ ಹಣವನ್ನು ಕೊಡ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಮೊದಲು ಯೋಜನೆ ಪ್ರಾರಂಭ ಮಾಡುವಾಗ ಅಕ್ವಿಜೇಷನ್ ಮಾಡ್ಕೊಡ್ರಪ್ಪ, ಅದ್ರೊಳಗೂ ಕೂಡ 50% ನಾವು ದುಡ್ಡು ಕೊಡ್ತೀವಂತ ಏನೆಲ್ಲ ಮಾಡ್ತಾ ಇದ್ದೀವಿ. ಕೆಲವನ್ನ ಎಲ್ಲ ಒಂದ್ ಕಡೆ ಹಾಗೆ ಇಟ್ಟಿದ್ದಾರೆ, ಎಲ್ಲೆಲ್ಲಿ ನಾವು ಕೂಡ ಸಾಕಷ್ಟು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಈ ಎಲ್ಲಾ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನೀವು ಬೆಳಗಾವಿ ರೈಲ್ವೆ ಮಾರ್ಗ ನಮ್ಮೂರ್ಗೆ ಏನ್ ಮಾಡಿದ್ರಿ ಅಂತ ಕೇಳ್ತೀವಿ. ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ. ರಾಯಬಾಗ, ಚಿಕ್ಕೋಡಿ ಮತ್ತೆ ಬೆಳಗಾವಿ, ಗೋಕಾಕು ಮತ್ತು ಧಾರವಾಡ 2 ಉದ್ಘಾಟನೆ ಆಗಿದೆ. ಬೆಳಗಾವಿ ಕೂಡ ಪ್ರಗತಿಯಲ್ಲಿದೆ. ಎಲ್ಲಾ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ನಾವು ಒಂದು ರೀತಿ ಏನು ಇವತ್ತು ನಮ್ಮ ಏರ್ಪೋರ್ಟ್ಗಳಿದೆ ಆ ರೀತಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನು ಹೇಳಿ, ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ನರೇಂದ್ರ ಮೋದಿ ಅವರ ಕಾಲದಲ್ಲಿ 11 ವರ್ಷದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನ ನಿಮ್ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೀವಿ. ನಾವು ಬಂಡವಾಳ ವೆಚ್ಚಕ್ಕಾಗಿ ಬಡ್ಜೆಟ್ಗಳಿಗೆ ರಾಜ್ಯಗಳಿಗೆ ವಿಶೇಷ ನೆರವನ್ನ ಘೋಷಿಸಲಾಗಿದ್ದು, ರಾಜ್ಯ ಸರ್ಕಾರಕ್ಕೆ 50 ವರ್ಷಗಳ ಬಡ್ಡಿ ರಹಿತ ಸಾಲವನ್ನ ನೀಡ್ತಕ್ಕಂಥದಕ್ಕೆ ನಾವೀಗಾಗಲೇ ಮಾಡಿದ್ದೀವಿ. ಅದರೊಳಗೆ 15,000 ಕೋಟಿ ರೂಪಾಯಿಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ. 50 ವರ್ಷ ಇನ್ನೂ ಅವ್ರಿಗೆ ಏನ್ ಶಕ್ತಿ ಇದೆ ತಗೊಂಡು ಅಭಿವೃದ್ಧಿ ಮಾಡಬೇಕು, ಬಡ್ಡಿ ರಹಿತವಾಗಿ ಮತ್ತೆ ಅದನ್ನು ವಾಪಸ್ ಕೊಡ್ತಕ್ಕಂಥ ಒಂದು ಯೋಜನೆ. ರಾಷ್ಟ್ರೀಯ ಹೆದ್ದಾರಿ 2025ರಲ್ಲಿ 8,190 ಕಿಲೋಮೀಟರ್ ಹೆದ್ದಾರಿ ನಿರ್ಮಾಣ ಆಗಿದೆ 2025ವರೆಗೂ. ಭಾರತ ಮಾಲಾ ಯೋಜನೆಯಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ, ಬೆಂಗಳೂರು ವರ್ತುಲ ರಸ್ತೆ, ಸೊಲ್ಲಾಪುರ ಕರ್ನೂಲು ಚೆನ್ನೈ ಗ್ರೀನ್ ಫೀಲ್ಡ್ ಕಾರಿಡಾರ್
ಈ ಮೂರು ಕೂಡ ಅದರಲ್ಲಿ ಈಗಾಗಲೇ ಭಾರತ್ ಮಾಲಾ ಯೋಜನೆಯಲ್ಲಿ ರಾಜ್ಯದಲ್ಲಿ 63,304 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೇವೆ. 2,059 ಕಿಲೋಮೀಟರ್ ಅಷ್ಟು ರಾಜ್ಯದ ಹೆದ್ದಾರಿ ಕಾಮಗಾರಿ ಅನುಮೋದನೆ ಆಗಿದೆ. ಇದರಲ್ಲಿ ಕೆಲವು ಕಡೆ ಈಗಾಗಲೇ ನಾವು ರಾಜ್ಯದ 8,000 ಕೋಟಿ ರೂಪಾಯಿ ಮೊತ್ತದಲ್ಲಿ ರಾಷ್ಟ್ರೀಯ ಹೆದ್ದಾರಿ 470 ಕೂಡ ಮಾಡಿದ್ದೇವೆ. ಸುಮಾರು 4,130 ಕೋಟಿ ರೂಪಾಯಿ ವೆಚ್ಚದಲ್ಲಿ 92 ಕಿಲೋಮೀಟರ್ ಉದ್ದದ ಮೈಸೂರು ಕುಸಾಲ್ ನಗರ ಚತುಷ್ಪಥ ರಸ್ತೆ, ತುಮಕೂರಿನ ದಕ್ಷಿಣ ಭಾರತದ ಮೊದಲ ಕೈಗಾರಿಕಾ ಕಾರಿಡಾರು, ಇವೆಲ್ಲವನ್ನು ಕೂಡ ಇವತ್ತು ನಾವು ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಮತ್ತು ಬೆಳಗಾವಿ ವಿಮಾನ ನಿಲ್ದಾಣಗಳಿಗೆ ಹೊಸ ಟರ್ಮಿನಲ್ ಕಟ್ಟಡಕ್ಕೆ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಈಗಾಗಲೇ ಕೊಟ್ಟು ಕೆಲಸ ನಡೀತಾ ಇದೆ. ಸುಮಾರು 5,000 ಕೋಟಿ ವೆಚ್ಚದಲ್ಲಿ ಬೆಂಗಳೂರು ವಿಮಾನ ನಿಲ್ದಾಣ ಮಾಡ್ತಾ ಇದ್ದೀವಿ. ಬೆಳಗಾವಿ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ ಇವೆಲ್ಲವನ್ನು ಕೂಡ ನಾನು ನಿಮ್ಗೆ ವಿನಂತಿ ಮಾಡೋದಿಷ್ಟೇನೆ. ಒಂದು ನಿಮಿಷ ಪ್ಲೀಸ್, ಒಂದು ನಿಮಿಷ ನಿಮ್ಗೆ ವಿನಂತಿ ಮಾಡೋದಿಷ್ಟೇನೆ. ದೇಶ